ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧಮ್ಕಿ ಲೀಡರ್ ಪುಂಡ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 13 ದಿನಗಳ ಬಳಿಕ ಧಮ್ಕಿ ಲೀಡರ್ ರಾಜೀವ್ ಗೌಡನನ್ನ ಲಾಕ್ ಮಾಡಲಾಗಿದೆ. ಕೇರಳ ಗಡಿ ಭಾಗದಲ್ಲಿ ರಾಜೀವ್ ಗೌಡರನ್ನ ಬಂಧಿಸಿದ್ದಾರೆ ಖಾಕಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬ್ಯಾನರ್ ತೆರವುಗೊಳಿಸಿದ ವಿಚಾರಕ್ಕೆ ರಾಜೀವ್ ಗೌಡ ಫೋನ್ ಮಾಡಿ ಧಮಕಿಯನ್ನ ಹಾಕಿದ್ದ. ನಂತರ ಆತ ತಲೆಮರೆಸಿಕೊಂಡಿದ್ದ. ಇದೀಗ ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗ್ತಾ ಇದ್ದಂತಹ ರಾಜೀವ್ ಗೌಡನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬರೋಬ್ಬರಿ 13 ದಿನಗಳ ಬಳಿಕ ಈತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೇರಳದ ಮಣಪುರಂನಲ್ಲಿ ರಾಜೀವ್ ಗೌಡನ ಬಂಧನ ಆಗಿದೆ. ಉದ್ಯಮಿಯ ಜೊತೆ ಕಾರಿನಲ್ಲಿ ಸುತ್ತಾಡ್ತಾ ಇದ್ದಾಗ ಲಾಕ್ ಆಗಿದ್ದಾನೆ. ಕೇರಳಕ್ಕೆ ಹೋಗಿ ವಾಪಸ್ ಬಂದಿರ್ತಾನೆ ರಾಜೀವ್ ಗೌಡ. 13 ದಿನದ ಅಂತರದಲ್ಲಿ ಕೇರಳಕ್ಕೆ ಹೋಗಿ ಬಂದಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ನೆನ್ನೆ ಮಣಪುರಂನಲ್ಲಿ ಹೋಗಿ ಸುತ್ತಾಡ್ತಾ ಇದ್ದಾಗ ಲಾಕ್ ಮಾಡಲಾಗಿದೆ. ಟಿವಿ9ಗೆ ಪೊಲೀಸರ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. 3 ಜಿಲ್ಲೆಯ ಪೊಲೀಸರ ತಂಡದಿಂದ ರಾಜೀವ್ ಗೌಡನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕಳೆದ 2 ದಿನಗಳಿಂದ ಚಿಕ್ಕಬಳ್ಳಾಪುರ ಹಾಗೆ ರಾಮನಗರ, ತುಮಕೂರು ಜಿಲ್ಲೆಯ ಪೊಲೀಸರಿಂದ ಕಾರ್ಯಾಚರಣೆ ಕೂಡ ನಡೆಸಲಾಗುತ್ತಿತ್ತು. ಈ ಕಾರ್ಯಾಚರಣೆಯ ಬಳಿಕ ಈಗ ಮಣಪುರಂನಲ್ಲಿ ಈತ ಲಾಕ್ ಆಗಿದ್ದಾನೆ. 13 ದಿನದ ಅಂತರದಲ್ಲಿ ಕೇರಳಕ್ಕೆ ಹೋಗಿ ಬಂದಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ನಿನ್ನೆ ಮಣಪುರಂಗೆ ಹೋಗಿ ಉದ್ಯಮಿ ಜೊತೆ ಸುತ್ತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈತನನ್ನ ಲಾಕ್ ಮಾಡಿದ್ದಾರೆ. ಟಿವಿ9ನಲ್ಲಿ ರಾಜೀವ್ ಗೌಡ ಪರಾರಿ ಪ್ಲಾನ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಮಂಗಳೂರಿನಲ್ಲಿ 9 ದಿನ ಆಶ್ರಯವನ್ನ ಪಡ್ಕೊಂಡಿರ್ತಾನೆ ರಾಜೀವ್ ಗೌಡ. ಮಂಗಳೂರಿನ ಶ್ರೀಮಂತ ಉದ್ಯಮಿಯಿಂದ ರಾಜೀವ್ಗೆ ಆಶ್ರಯವನ್ನ ನೀಡಲಾಗಿತ್ತು. ಉದ್ಯಮಿಯ ಕಾರಿನಲ್ಲಿಯೇ ಕೇರಳ ಕಡೆಗೆ ಪರಾರಿಯಾಗಿದ್ದ ಪುಂಡ. ಆದರೆ ಪೊಲೀಸರ ದಿಕ್ಕು ತಪ್ಪಿಸಲು ರೈಲನ್ನು ಬಿಟ್ಟಿದ್ದಾನೆ. ರಾಜೀವ್ ಗೌಡ ಮಂಗಳೂರು ರೈಲು ನಿಲ್ದಾಣದಲ್ಲಿ ತನ್ನ ಕಾರನ್ನ ಬಿಟ್ಟಿರ್ತಾನೆ. ರಾಜೀವ್ ಆಶ್ರಯ ನೀಡಿದಂತ ಉದ್ಯಮಿ ಕಾರ್ನಲ್ಲಿ ಕೇರಳದ ಕಡೆಗೆ ಹೊರಟಿದ್ದ. ಉದ್ಯಮಿಯ ಕಾರು ಕೇರಳಕ್ಕೆ ಹೋದ ಟ್ರ್ಯಾಕ್ ರೆಕಾರ್ಡ್ ಕೂಡ ಪತ್ತೆಯಾಗುತ್ತೆ. ತಲಪಾಡಿ ಮಾರ್ಗವಾಗಿ ಕಾಸರಗೋಡು ಕಡೆಗೆ ಹೋಗ್ತಾ ಇದ್ರ ಬಗ್ಗೆ ಸುಳಿವು ಸಿಗುತ್ತೆ. ಇದೇ ಸುಳಿವನ್ನ ಆಧರಿಸಿ ಪುಂಡನಿಗೆ ಖೆಡ್ಡಾ ತೋಡಿದ್ದಾರೆ ಪೊಲೀಸರು. ಇನ್ನು ಈತ ಯಾವ ರೀತಿ ಎಸ್ಕೇಪ್ ಆಗಿದ್ದ, ಎಲ್ಲೆಲ್ಲಿ ಈತ ಆಶ್ರಯವನ್ನ ಪಡ್ಕೊಂಡಿದ್ದ, 12 ದಿನಗಳ ಕಾಲ, ಈಗ 13ನೇ ದಿನಕ್ಕೆ ಈತ ಪತ್ತೆಯಾಗಿದ್ದಾನೆ. 12 ದಿನಗಳ ಕಾಲ ಎಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದ, ಎಲ್ಲಿ ಉಳ್ಕೊಂಡಿದ್ದ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿನ ಪಡ್ಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್. ಭೀಮಪ್ಪ ಪಾಟೀಲ್, ಧಮಕಿ ಹಾಕಿದಂತಹ ಪುಂಡ ಕೊನೆಗೂ ಈಗ ಲಾಕ್ ಆಗಿರುವಂತದ್ದು, ಹೇಗ್ ಲಾಕ್ ಆದ, ಹೇಗ್ ಲಾಕ್ ಮಾಡಿದಿರ್ತಾನೆ ನನ್ನ ಪೊಲೀಸರು? ಶಕ್ಯತಲ್ಲ, ಹೌದು. ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಏನು ನಿಲ್ಲಿಸಿ ಪ್ರಾಣ ಬೆದರಿಕೆ ಹಾಕಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಿಡ್ಲಘಟ್ಟದ ಒಂದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಜೀವ್ ಗೌಡನ ಬಂಧನಕ್ಕೆ ಪೊಲೀಸರ ಬಲೆ ಬೀಸಿದ ಸಂದರ್ಭದಲ್ಲಿ ಕಳೆದ 13 ದಿನಗಳಿಂದ ರಾಜೀವ್ ಗೌಡ ಒಂದು ಊರಿಂದ ಇನ್ನೊಂದು ಊರಿಗೆ ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸ್ಥಳ ಬದಲಾವಣೆ ಮಾಡುತ್ತಾ ಪೊಲೀಸರಿಗೆ ಒಂದು ಚಳ್ಳಾಣೆ ತಿನ್ನಿಸ್ತಾ ಇದ್ದ. ಮತ್ತು ಈಗೇನು ಕೇರಳ ಸೇರಿದಂತೆ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ರು. ಒಂದು ಆರೋಪಿಗೆ ಬಲೆ ಬೀಸ್ತಾ ಇದ್ರು. ಪೊಲೀಸರಿಗೆ ಮಾತ್ರ ಸಿಕ್ಕಿರಲಿಲ್ಲ. ಕೊನೆಗೆ ಒಂದು ಕೇಂದ್ರ ವಲಯ IGP ಒಂದು ಲಾಬುರಾಮ್ ಅವರ ಒಂದು ನೇತೃತ್ವದ ಒಂದು ತಂಡ, ಅದರಲ್ಲಿ ವಿಶೇಷವಾಗಿ ತುಮಕೂರು, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ಜಿಲ್ಲೆಯ ಆಯ್ದ ಪೊಲೀಸ್ ಅಧಿಕಾರಿಗಳನ್ನ ಒಂದು ವಿಶೇಷ ತನಿಖಾ ತಂಡವನ್ನಾಗಿ ರಚನೆ ಮಾಡಿದ್ರು. ಆ ತನಿಖಾ ತಂಡ ಕೊನೆಗೆ ಇವನ್ನ ರಾಜೀವ್ ಗೌಡ ಮಂಗಳೂರಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆಧರಿಸಿ ಮಂಗಳೂರಿಗೆ ಹೋದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ತನ್ನ ಒಂದು ಕಾರನ್ನು ಒಂದು ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟು ಅಲ್ಲಿಂದ ತನ್ನ ಒಬ್ಬ ಶ್ರೀಮಂತ ಉದ್ಯಮಿಯ ಜೊತೆ ಏನಿದ್ದಾನೆ ರಾಜೀವ್ ಗೌಡ ಒಂದು ಕೇರಳ ಕಡೆ ಪರಾರಿ ಆಗ್ತಿದ್ದ. ಮತ್ತೊಂದು ಕಡೆ ಪೊಲೀಸರು ರೈಲು ನಿಲ್ದಾಣ ಸೇರಿದಂತೆ ಮಂಗಳೂರು ಸುತ್ತಮುತ್ತ ಹುಡುಕಾಡ್ತಾ ಇದ್ರು. ಕೊನೆಗೆ ಒಂದು ಕೇರಳಕ್ಕೆ ಹೋಗಿದ್ದಾರಂತಕ್ಕ ಒಂದು ಖಚಿತ ಮಾಹಿತಿ ಹಿನ್ನೆಲೆ ಮತ್ತು ಆ ಶ್ರೀಮಂತ ಉದ್ಯಮಿಯ ಒಂದು ಕಾರನ್ನು ಬೆನ್ನಟ್ಟಿದಂಥ ಪೊಲೀಸರು ಕೊನೆಗೆ ಒಂದು ಕೇರಳದ ಒಂದು ಮಣಪುರಂ ಬಳಿ ಒಂದು ನಿನ್ನೆ ಸಂಜೆ ಒಂದು ರಾಜೀವ್ ಗೌಡನ ಬಂಧಿಸಿದ್ದಾರೆ. ಬಂಧಿಸಿ ಇನ್ನೇನು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಶಿಡ್ಲಘಟ್ಟ ನಗರ ಠಾಣೆ ಕರ್ಕೊಂಡು ಬರಬೇಕಿದೆ. ಆದರೆ ಸುಮಾರು 3 ರಿಂದ 4 ಗಂಟೆ ಒಳಗಡೆ ಒಂದು ರಾಜೀವ್ ಗೌಡನ ಕರ್ಕೊಂಡು ಬರಬೇಕಾಗಿತ್ತು. ಇದುವರೆಗೂ ಪೊಲೀಸರು ಇಲ್ಲಿಗೆ ರಾಜೀವ್ ಗೌಡನ ಕರ್ಕೊಂಡು ಬಂದಿಲ್ಲ. ಹಾಗಾಗಿ ಪೊಲೀಸರು ಚಿಕ್ಕಬಳ್ಳಾಪುರ SP ಕಚೇರಿ ಕರೆತಂದಿಲ್ಲ ಮತ್ತು ಠಾಣೆ ಕರೆತಂದಿಲ್ಲ. ಹಾಗಾಗಿ ರಾಜೀವ್ ಗೌಡನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ನಡೆಸಿದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ ಏನು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪೊಲೀಸರಿಗೂ ಒಂದು ಸತಾಯಿಸ್ತಿದ್ದ ರಾಜೀವ್ ಗೌಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಶಿಡ್ಲಘಟ್ಟ ನಗರ ಠಾಣೆಗೆ ಕರೆಸಿ ಇಲ್ಲಿ ವಿಚಾರಣೆ ನಡೆಸುವಂಥದ್ದು ಮತ್ತು ನಂತರ ಒಂದು ಕೋರ್ಟ್ ಮೂಲಕ ನ್ಯಾಯಾಲಯಕ್ಕೆ ಒಂದು
ರಾಜೀವ್ ಗೌಡರನ್ನ ಹಾಜರುಪಡಿಸಿ ಮುಂದೆ ಕಾನೂನು ಕ್ರಮ ಕೈಗೊಳ್ಳಲಿದ್ದಾರೆ ಶಕುಂತಲಾ. ಧನ್ಯವಾದ ಭೀಮಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.